ವರನಟ ಕಲಾ ಕೌಸ್ತುಭ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ 20ನೇ ವರ್ಷದ ಪುಣ್ಯ ಸ್ಮರಣೆ ರಾಜ್ಕುಮಾರ್ ಸಮಾಧಿಗೆ ಇದೇ ಕಾರಣಕ್ಕೆ ಈ ವೇಳೆ ಹಲವಾರು ಮಂದಿ ಆಗಮಿಸ್ತಾ ಇದ್ದಾರೆ ಮತ್ತೆ ಅವರ ಕುಟುಂಬಸ್ಥರು ಕೂಡ ಅನೇಕ ಪೂಜೆ ಪುನಸ್ಕಾರದಲ್ಲಿ ನಿರತರಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಕುಟುಂಬಸ್ಥರು ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಇದು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 20ನೇ ವರ್ಷದ ಪುಣ್ಯ ಸ್ಮರಣೆ ರಾಜ್ಕುಮಾರ್ ಸಮಾಧಿಗೆ ಕುಟುಂಬಸ್ಥರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ರಾಘಣ್ಣ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವರಿಂದ ಪೂಜೆಯನ್ನು ಸಲ್ಲಿಸಲಾಗಿದೆ. ಅಭಿಮಾನಿಗಳಿಂದ ಬಂಗಾರದ ಮನುಷ್ಯನ ಪುಣ್ಯ ಸ್ಮರಣೆಯನ್ನು ಮಾಡಲಾಯಿತು. ರಾಜ್ಯಾದ್ಯಂತ ಅಭಿಮಾನಿಗಳಿಂದ ಇದೇ ವೇಳೆ ಅನ್ನದಾನ, ರಕ್ತದಾನ ಮಾಡಲಾಗ್ತಾ ಇದೆ. ಆ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದ್ದು ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ. ಅಭಿಮಾನಿಗಳ ದಂಡು ಕೂಡ ಈ ಸಂದರ್ಭದಲ್ಲಿ ಹರಿದು ಬರ್ತಾ ಇದೆ. ರಾಘಣ್ಣ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವರಿಂದ ಪೂಜೆಯನ್ನು ನೆರವೇರಿಸಲಾಗಿದೆ. ಅಲ್ಲಿ ಈ ವೇಳೆ ವಿನಯ್ ರಾಜ್ಕುಮಾರ್ ಇರಬಹುದು, ಯುವರಾಜ್ ಕುಮಾರ್ ಸೇರಿದಂತೆ ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಪೂಜೆಯಲ್ಲಿ ತೊಡಗಿರುವಂಥದ್ದನ್ನು ಕಾಣಬಹುದಾಗಿದೆ. ಅಭಿಮಾನಿಗಳ ಆರಾಧ್ಯ ದೈವ ವರನಟ ಡಾಕ್ಟರ್ ರಾಜ್ಕುಮಾರ್ ನಮ್ಮ ನಗಲಿ 20 ವರ್ಷ. ಆದರೆ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಭದ್ರವಾಗಿ ವಿರಾಜಮಾನವಾಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಅವರ ಪುಣ್ಯ ಸ್ಮರಣೆಯನ್ನು ಇವತ್ತು ಮಾಡ್ತಿದ್ದಾರೆ. ಅಭಿಮಾನಿಗಳ ಈ ಪ್ರೀತಿಗೆ ಕಾರಣ ಅಣ್ಣ ಅವರ ವ್ಯಕ್ತಿತ್ವ. ಅಣ್ಣ ಅವರು ಸೂಪರ್ ಸ್ಟಾರ್ ಅಷ್ಟೇ ಆಗಿರಲಿಲ್ಲ, ಆಳಾಗಬಲ್ಲವನೇ ಅರಸಾಗುವ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಕಾಲದ ಸಂಪರ್ಕ ಸಾಧನಗಳು ಯಾವುವೂ ಇಲ್ಲದ ಕಾಲದಲ್ಲಿ ಅವರು ನಾಡಿನಾದ್ಯಂತ ಜನಪ್ರಿಯರಾಗಿದ್ರು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ಸಾಂಸ್ಕೃತಿಕ ಲೋಕದ ರಾಯಭಾರಿ ಆಗಿದ್ರು ಕುವೆಂಪು ಅವರು ಹೇಳಿದಂತೆ. ಸೊ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಇವತ್ತಿಲ್ಲ ಅಂತಂದ್ರೂ ಕೂಡ ನಮ್ಮೊಡನೆ ಅವರ ವಿಚಾರಧಾರೆಗಳು, ಅವರ ಸಿನಿಮಾಗಳು, ಅವರ ನಟನೆ ಎಲ್ಲವೂ ಕೂಡ ನಮ್ಮ ಜೊತೆ ಇದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗತ್ತೆ. ಇನ್ನು ಕಂಠೀರವ ಸ್ಟುಡಿಯೋದಲ್ಲಿನ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ರಚನಾ ನೇರ ಸಂಪರ್ಕದಲ್ಲಿದ್ದಾರೆ. ರಚನಾ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರ ಒಂದು ಆಗಮನ ಮತ್ತೆ ಆ ಪೂಜೆಯ ಪುರಸ್ಕಾರಗಳು ಯಾವ ರೀತಿ ಸಲ್ತಾ ಇರುವಂಥದ್ದಲ್ಲಿ ಅಭಿಮಾನಿಗಳ ದಂಡು ಯಾವ ರೀತಿ ಕಂಡು ಬರ್ತಾ ಇದೆ ಅಲ್ಲಿ ಅಂತ? ಖಂಡಿತವಾಗ್ಲೂ ವಸಂತ್, ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನಾಗಲಿ 20 ವರ್ಷಗಳೇ ಕಳೆದಿವೆ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಅವರ ಒಂದು ಸ್ಮಾರಕಕ್ಕೆ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಅವರ ಒಂದು ಸಮಾಧಿಯ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದೀಗ ನಮ್ಮೊಟ್ಟಿಗೆ ಡಾಕ್ಟರ್ ರಾಜ್ ಅಭಿಮಾನಿಗಳಿದ್ದಾರೆ, ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. 15 ವರ್ಷದ ಹುಡುಗನಿಂದ ಭಕ್ತ ಕನಕದಾಸ ಸಿನಿಮಾ ನೋಡಿ ಅವರ ಎಲ್ಲ ಚಿತ್ರಗಳು ನೋಡಿ ಒಂದು ಆದರ್ಶವನ್ನು ಅವನ ವಿಚಾರವನ್ನು ತಿಳ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಯುವತಿಯರು ಕೂಡ ಒಂದು ರೀತಿ ಭಾವನೆಯಿಂದ ಅದು ಬೆಳೆಸ್ಕೊಂಡು ಹೋದರೆ ಸಮಾಜಕ್ಕೂ ಒಳ್ಳೆಯದು, ಶಾಂತಿ ನೆಮ್ಮದಿ ಎಲ್ಲ ಬರುತ್ತೆ. ಕನ್ನಡ ನಾಡಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ರಾಜ್ಕುಮಾರ್ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ. ಇದು ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶಾಂತಿ ನೆಮ್ಮದಿ ಇರಲಿ ದೇಶದಲ್ಲಿ. ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಮಧುಗಿರಿಯಿಂದ ಬಂದಿದ್ದೀನಿ. ಅಣ್ಣವ್ರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಮೇಡಮ್. ಅವರು ಕಲಾ ಸೇವೆ ಇರ್ಬೋದು, ಅವರ ಕನ್ನಡದ ಸೇವೆ ಇರ್ಬೋದು. ಅವ್ರು ಬರೀ ಸಿನಿಮಾ ಮಾತ್ರಕ್ಕೆ ಅವರು ಸೀಮಿತರಾಗಿರಲಿಲ್ಲ. ಅವರು ಪ್ರತಿಯೊಂದು ಕನ್ನಡದ ಹೋರಾಟಗಳಲ್ಲಿ ಧುಮುಕಿ ಭಾಗವಹಿಸಿ ಕನ್ನಡ ಹೋರಾಟವನ್ನು ಸಕ್ಸಸ್ಫುಲ್ ಮಾಡಿಕೊಟ್ಟಂಥವ್ರು ಅವರು. ಎಲ್ಲ ಏನೇ ಒಂದು ಕನ್ನಡದ ಹೋರಾಟಗಳಿದ್ದರೆ ಅವರು ಮುಂಚೂಣಿಯಲ್ಲಿರ್ತಿದ್ರು. ಅವರ ಸಿನಿಮಾಗಳು ಹೇಳ್ಬೇಕಂದ್ರೆ, ಈಗ ಬಂಗಾರದ ಮನುಷ್ಯ ಸಿನಿಮಾ ತಗೊಂಡ್ರೆ ನಾವು, ಆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅವರು ನೆಲವನ್ನು ಉತ್ತು ಬೆತ್ತು ಅದು ಬೆಳೆದು ಪ್ರತಿಯೊಂದು ಇದು ಮಾಡಿ ಅದು ರೈತರಿಗೆ ಈ ಒಂದು ಮಾದರಿಯಾದಂಥ ಸಿನಿಮಾ ಅದು. ಆ ಸಿನಿಮಾವನ್ನು ನೋಡಿದಂಥ ಅನೇಕ ಕುಟುಂಬಸ್ಥರು ಬೆಂಗಳೂರಿಗೆ ಬಂದಿದ್ದರಂತೆ. ಆ ಕಾಲದಲ್ಲಿ ಬಂದು ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಬೆಂಗಳೂರಿಂದ ವಾಪಸ್ ಅವರ ಹಳ್ಳಿಗಳಿಗೆ ಹೋಗಿ ರಾಜ್ಕುಮಾರ್ ಥರ ಅವರು ಕೂಡ ಮಣ್ಣಿನಲ್ಲಿ ಸೇವೆಯನ್ನು ಮಾಡಿ, ನಾನು ಎಷ್ಟು ಅಂದರೆ ಅದು ನನ್ನ ರಕ್ತದ ನರನಾಡಿಗಳಲ್ಲೂ ರಾಜ್ಕುಮಾರ್ ಅಂತಾನೆ ಮಿಡಿಯುತ್ತೆ ಮೇಡಮ್. ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬಂದವನು. ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ. ಕೆಲವೊಂದು ಕಣ್ಣಿಗೆ ಕಾಣದಂಥ ಸಿನಿಮಾಗಳು ಇರ್ಬೋದು, ಅಷ್ಟೇ ಬಿಟ್ಟರೆ ಇನ್ನು ಎಲ್ಲಿ ನನ್ನ ಕಣ್ಣಿಗೆ ಕಾಣ್ತವೆ, ನನಗೆ ಅವಕಾಶ ಎಲ್ಲಿರುತ್ತೆ, ಶಾಲಾ ದಿನಗಳಲ್ಲಿರ್ಬೋದು, ಕಾಲೇಜ್ ದಿನಗಳಲ್ಲಿರ್ಬೋದು, ಆಮೇಲಿಂದ ಜೀವನದಲ್ಲಿರ್ಬೋದು, ಎಲ್ಲ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ಮೇಡಮ್, ಎಲ್ಲ ಅರಗಿಸ್ಕೊಂಡಿದ್ದೀನಿ ಮೇಡಮ್. ನಾನು
ನಮ್ಮೊಟ್ಟಿಗೆ ಈಗ ಜೂನಿಯರ್ ರಾಜ್ಕುಮಾರ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಹೆಸರು ಮೌನೇಶ್ ಆಚಾರ್ ಅಂತ, ನನ್ನ ಜನ್ಮನಾಮ. ನಾನು ಜೂನಿಯರ್ ರಾಜ್ಕುಮಾರ್, ಬಳ್ಳಾರಿ ಜೂನಿಯರ್ ರಾಜ್ಕುಮಾರ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ಬೋದು. ನಮ್ಮ ತಂದೆಯವರ ಒಂದು ಬಳುವಳಿಯಿಂದ ನನಗೆ ಅದು ವರ ಅಂತ ಆಗಿದೆ. ತುಂಬ ಖುಷಿ ಆಗ್ತಿದೆ ಮ್ಯಾಮ್ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡೋದಕ್ಕೆ, ಎಲ್ಲ ಸ್ನೇಹಿತನ ಕಾಣೋದಕ್ಕೆ. ನೀವು ಈ ರೀತಿ ವೇಷ ಹಾಕೊಂಡು ಇಲ್ಲ ಯಾವಾಗಿನ ನಿಮ್ಗೆ ಅದರಲ್ಲಿ ತುಂಬಾ ಒಂದು 10 ವರ್ಷದ ಹಿಂದೆ ರಾಜ್ಕುಮಾರ್ ಥರನೇ ಮಾಡಬೇಕಂತ ಭಾಳ ಪ್ರಯತ್ನ ಮಾಡ್ತಾ ಈ ಒಂದು ಅವ್ರ ಥರನೇ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರ ಚಿತ್ರಗಳು ನೋಡಿಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಾಗಿರ್ಬೋದು, ಇದು ಒಂಥರ ಇಷ್ಟ. ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ತೀನಿ ಮೇಡಮ್. ರಾಜ್ಕುಮಾರ್ ಅವರು ಮಯೂರ ಚಿತ್ರದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಎಚ್ಚರಿಕೆ, ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜನ ಶಿರಸ್ಸು ಚೆಂಡಿನಂತೆ ಉಳ್ತದೆ. ಏಕೆ ಮಹಾರಾಜ, ಭಯಪಡುತ್ತಿರುವರ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿ ನಾಡಿನ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ಕೀರ್ತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಯಲ್ಲಿ ಹರಿದಾಡುತ್ತಿದೆ. ನೋಡೋದಲ್ಲ ವಸಂತ್, ಇದಿಷ್ಟು ಅವರ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಾತಾಗಿತ್ತು. ನಮ್ಮೊಟ್ಟಿಗೆ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲದೆ ಇರಬಹುದು, ಆದ್ರೆ ಅವರ ಅಭಿಮಾನಿಗಳ ಅಭಿಮಾನದ ಮೂಲಕ ನಮ್ಮ ಜೊತೆ ಸದಾ ಇರ್ತಾರೆ. ವಸಂತ್, ಥ್ಯಾಂಕ್ ಯು ರಚನಾ, ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.